ಇನ್ನು ಸರ್ಕಾರ ರಚನೆಗೆ ಸರ್ಕಸ್ ಮಾಡ್ತಾ ಇರುವಂತಹ ಬಿಜೆಪಿಗೆ ಬಿಗ್ ಶಾಕ್ ಇದು. ಪ್ರಧಾನಮಂತ್ರಿ ಹುದ್ದೆ ಮೇಲೆ ನಿತೀಶ್ ಕುಮಾರ್ ಅವರು ಕಣ್ಣಿಟ್ರ ಅಂತ ಜೆಡಿಯು ಪಕ್ಷದ ಎಂಎಲ್ಸಿ ಹೇಳಿಕೆಯಿಂದ ಹೊಸ ಚರ್ಚೆ ಕೂಡ ಶುರುವಾಗಿದೆ. ಕೇವಲ ಆ ಎಂಎಲ್ಸಿ ಹೇಳಿಕೆಯಿಂದ ಮಾತ್ರವಲ್ಲ, ನಿನ್ನೆ ರಿಸಲ್ಟ್ ಬಂದಾಗಿನಿಂದಲೂ ಕೂಡ ಈ ಚರ್ಚೆ ಗರಿಗೆದರಿದೆ. ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ಜೆಡಿಯು ಶಾಸಕ ಖಾಲಿದ್ ಅನ್ವರ್ ಅವರ ಸ್ಟೇಟ್ಮೆಂಟ್. ದೇಶಕ್ಕೆ ನಿತೀಶ್ ಕುಮಾರ್ಗಿಂತ ಒಳ್ಳೆಯ ಪ್ರಧಾನಿ ಯಾರಿದ್ದಾರೆ ಅಂತ ಕೇಳ್ತಿದ್ದಾರೆ. ಅನ್ವರ್ ಹೇಳಿಕೆಯಿಂದ ಬದಲಾಗುತ್ತಾ ರಾಷ್ಟ್ರ ರಾಜಕಾರಣದ ದಿಕ್ಕು ಅಂತ ಕೇವಲ ಅನ್ವರ್ ಅವರ ಹೇಳಿಕೆ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಾಜಕೀಯ ಪರಿಣಿತರು ಕೂಡ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ. जी इससे बेहतर कौन हो सकता है प्रधानमंत्री। और नीतीश कुमार जी ने जिस तरह बिहार को आगे बढ़ाया और देश के लिए जितना वो सोचते हैं, जब वो कृषि मंत्री थे, जो कृषि रोड मैप उन्होंने बनाया उस वक्त, आज भी उसी रोड मैप पे देश चल रहा है। जो रेलवे के लिए उन्होंने काम किया, आज भी देखिए लोग याद करते हैं नीतीश कुमार जी को। तो नीतीश कुमार एक सीजन और बहुत बेहतर पॉलिटिशियन है, जो समाज को समझते हैं, देश को समझते हैं और अपने डेमोक्रेटिक इंस्टीट्यूशन जितने हैं उनकी इज्जत करना और डेमोक्रेटिक तरीके से आगे बढ़ना, लोगों को जोड़ के चलना, फैसले में सबको साझा करना, तो नीतीश कुमार जी से बेहतर कौन। ಬಿಜೆಪಿ ಅತಂತ್ರ ರಿಸಲ್ಟ್ನಲ್ಲಿ ಜೆಡಿಯು ಹಾಗೂ ಜೆಡಿಯು ಮತ್ತು ಟಿಡಿಪಿ ಪಕ್ಷ ಏನಿದೆ ಅದು ತುಂಬಾನೇ ಅನಿವಾರ್ಯ ಆಗಿದೆ ಬಿಜೆಪಿ ನಾಯಕರಿಗೆ. ಸೊ ಈಗ ಲೈನ್ ಕ್ಲಿಯರ್ ಮಾಡಿದ್ದಾರೆ ನಾಯ್ಡು ಅವರು, ಸ್ಟೇಟ್ ಪಾಲಿಟಿಕ್ಸ್ಗೆ ಸ್ಟಿಕ್ ಆನ್ ಆಗ್ತೀನಿ ಅಂತ. ನಿತೀಶ್ ಕುಮಾರ್ ಮೇಲೆ ಇಡೀ ದೇಶದ ಕಣ್ಣು ನೆಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ಜಗದೀಶ್, ಕೇವಲ ಖಾಲಿದ್ ಅನ್ವರ್ ಅವರ ಸ್ಟೇಟ್ಮೆಂಟ್ ಮಾತ್ರವಲ್ಲ, ಸಾಕಷ್ಟು ಜನ ಹಿರಿಯ ಪತ್ರಕರ್ತರು, ಸಾಕಷ್ಟು ಜನ ಪರಿಣಿತ ರಾಜಕಾರಣಿಗಳು ಕೂಡ ಈ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಿತೀಶ್ ಕುಮಾರ್ ಅವರ ಎಕ್ಸ್ಪೆಕ್ಟೇಷನ್ ಏನಾಗಿದೆ? ಸಭಾ, ಈ ಒಂದು ನಿತೀಶ್ ಕುಮಾರ್ ಅವರ ಮೇಲೆ ಯಾಕೆಷ್ಟು ಅನುಮಾನ ಅನ್ನುವಂತಹ ಪ್ರಶ್ನೆ ಮೊದಲು ಮೂಡುವುದಕ್ಕೆ ಕಾರಣ ಅವರ ರಾಜಕೀಯ ಹಿನ್ನೆಲೆ. ಪ್ರತಿ ಬಾರಿಯೂ ಸಹಿತ ಬಿಹಾರದಲ್ಲಿ ಯಾವಾಗ ಅವರು ಅಧಿಕಾರಕ್ಕೆ ಬರ್ತಾರೆ, ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೇವಲ 1 ವರ್ಷ 2 ವರ್ಷ ಅಥವಾ ಏನಂದ್ರೆ 3 ವರ್ಷದ ನಂತರ ಏನಂದ್ರೆ ಒಂದು ಪಕ್ಷವನ್ನ ಬಿಟ್ಟು ಮತ್ತೊಂದು ಪಕ್ಷದ ಜೊತೆಗೆ ಕೈ ಜೋಡಿಸುವಂತಹ ಒಂದು ಏನಂದ್ರೆ ಕುಖ್ಯಾತಿಯನ್ನ ಪಡ್ಕೊಂಡಿರುವಂತದ್ದು. ಹಾಗಾಗಿ ಅವರಿಗೆ ಪಲ್ಟು ಕಾಕ ಅಂತಾನೆ ಕರೀತಾರೆ. ಬಿಹಾರದಲ್ಲಿ ಅವ್ರನ್ನ ನೋಡಿದ್ರೆ ಪಲ್ಟು ಕಾಕ ಅಂತಾನೆ ಬಹಳ ಫೇಮಸ್ ಅವರು. ಪಲ್ಟು ಕಾಕ ಅಂದ್ರೆ ಇಲ್ಲಿಯವರೆಗೆ 6 ರಿಂದ 7 ಬಾರಿ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟು ಮತ್ತೆ ಅಲ್ಲಿನೂ ಸಹಿತ ಇರದೇನೆ ವಾಪಸ್ ಬಂದಿರುವಂತಹ ಎಕ್ಸಾಂಪಲ್ಸ್ ಗಳಿದಾವೆ. ಈಗ ಸದ್ಯದಲ್ಲಿರುವಂತದ್ದು ಸಹಿತ ಅಷ್ಟೇ. ಪಲ್ಟು ಕಾಕ ಯಾವಾಗ ಬೇಕಾದ್ರೆ ಪಲ್ಟು ಆಗಬಹುದು, ಅಂದ್ರೆ ಮತ್ತೊಂದು ಕಡೆಗೆ ಏನಾದ್ರೆ ಜಂಪ್ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ. ಆ ಕಾರಣಕ್ಕಾಗಿ ಈಗ ಇರುವಂತದ್ದು 12 ಕ್ಷೇತ್ರದಲ್ಲಿ ಈಗಾಗಲೇ ಏನಂದ್ರೆ ಜೆಡಿಯು ಗೆಲುವನ್ನ ಸಾಧಿಸಿದೆ. ಆ 12 ಕ್ಷೇತ್ರದ ಬೆಂಬಲ ಬಿಜೆಪಿಗೆ ಬಹಳಷ್ಟು ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವನ್ನ ಮಾಡಿದೆ. ಆ ಕಾರಣಕ್ಕಾಗಿ ಈ ಒಂದು ತನ್ವೀರ್ ಅವರ ಹೇಳಿಕೆ ಏನಿದೆಯಲ್ಲ ಅದನ್ನು ಸಹಿತ ಈಗ ಅದಕ್ಕೆ ಪುಷ್ಟಿ ನೀಡುವ ರೀತಿಯಲ್ಲಿ ಇರುವಂತದ್ದು. ಕಾರಣ ಏನು ಅಂದ್ರೆ ಅವರು ಹೇಳಿರುವಂತಹ ಕೆಲವೊಂದು ವರ್ಡ್ಸ್ ಗಳನ್ನ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಗೊತ್ತಾಗುತ್ತೆ ಸಭಾ. ಅವ್ರು ಹೇಳುವಂತದ್ದು, ನಿತೀಶ್ ಕುಮಾರ್ಗಿಂತ ಯಾರಿಗೆ ದೇಶದ ಪ್ರಜಾಪ್ರಭುತ್ವ ಮತ್ತು ಅದರ ಜೊತೆಗೆ ದೇಶದ ಸಂವಿಧಾನವನ್ನು ಉಳಿಸುವಂತಹ ವಿಚಾರ ಗೊತ್ತಿದೆ ಅನ್ನುವಂತಹ ವಿಚಾರ ಮೆನ್ಷನ್ ಮಾಡ್ತಾರೆ. ಮತ್ತೆ 2-3 ವಿಚಾರ ಮೆನ್ಷನ್ ಮಾಡ್ತಾರೆ. ಒಂದು ರೈಲ್ವೆ ಖಾತೆಯ ಬಗ್ಗೆ ಮೆನ್ಷನ್ ಮಾಡ್ತಾರೆ, ಕೃಷಿ ಇಲಾಖೆಯ ಬಗ್ಗೆ ಮಾಡ್ತಾರೆ, ಮತ್ತೆ ಟ್ರಾನ್ಸ್ಪೋರ್ಟ್ ವಿಚಾರದಲ್ಲಿ, ಇನ್ಫ್ರಾಸ್ಟ್ರಕ್ಚರ್ ದಲ್ಲಿ ಈ 3-4 ಖಾತೆಗಳ ಮೇಲೆ ಕಣ್ಣಿಟ್ಟಿದ್ರ ಅನ್ನುವಂತಹ ಪ್ರಶ್ನೆಯೂ ಸಹಿತ ಇಂಡೈರೆಕ್ಟ್ ಆಗಿ ಮೂಡ್ತಾ ಇದೆ. ಕಾರಣ ಏನು ಅಂದ್ರೆ ಈ 4 ಅತಿ ದೊಡ್ಡ ಏನಂದ್ರೆ ಖಾತೆಗಳಾಗಿರುವಂತಹ ಕಾರಣಕ್ಕಾಗಿ ಒಂದು ಕಡೆಗೆ ಈ ಖಾತೆಯ ಬೇಡಿಕೆ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆಗೆ ನೇರವಾಗಿ ಪ್ರಧಾನಿ ಹುದ್ದೆಯ ಮೇಲೆ ನಾವು ಕಣ್ಣಿಟ್ಟಿದ್ವಿ ಅನ್ನುವಂತಹ ಸಂದೇಶವೇನಾದ್ರೂ ಅವರ ಶಾಸಕರ ಮೂಲಕವಾಗಿ ಕೊಟ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು ಸಭಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.